ಜಾಲವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಾನು ಕೊಪ್ಪಳದಿಂದ ಸಾವಿತ್ರಿ ಮಜುಮ್ದಾರ್. ಚಂದ್ರಮ ವಾರದ ಸಾಹಿತ್ಯ ದಂಪತಿಗಳ ಸರಣಿ ಮಾಲಿಕೆಯಲ್ಲಿ ಚೆನ್ನವೀರ್ ಕಣ್ವಿಯವರ ಹಾಗೂ ಶಾಂತಾದೇವಿ ಕಣ್ವಿಯವರ ಸಾಹಿತ್ಯ ಪಯಣ ನೋಡೋಣವೇ? ಬದುಕಿನ ಅಭಿವ್ಯಕ್ತಿಯೇ ಸಾಹಿತ್ಯ. ಭಾವನೆಗಳ ಹೊರಚಾಚುವಿಕೆಯನ್ನೇ ಸಾಹಿತ್ಯ ಎನ್ನಬಹುದು. ಬದುಕು ಕಂಡ ಭಾವಬಂಧವನ್ನು ಸಾಹಿತ್ಯದಲ್ಲಿ ಕಾಣಬಹುದು. ಹೀಗಾಗಿ ಅಂತರಂಗದ ಪ್ರೇಮ ಸಂಗಾತಿಯೊಂದಿಗಿನ ಸಾಮರಸ್ಯ ಸಾಹಿತ್ಯದ ಮೂಲಕ ಹೊರಹೊಮ್ಮುತ್ತದೆ. ದಂಪತಿಗಳಿಬ್ಬರೂ ಸಾಹಿತ್ಯದ ಸಹಯಾನವನ್ನು ಮಾಡುವುದಾದರೆ ಬದುಕಿಗೂ ಸಾಹಿತ್ಯಕ್ಕೂ ಅರ್ಥಪೂರ್ಣತೆ ಒದಗಿತು. ಆಗ ಸಾಹಿತ್ಯ ಕೇವಲ ಬೌದ್ಧಿಕ ಕಸರತ್ತು ಎನಿಸಿಕೊಳ್ಳದೆ, ಶಬ್ದಗಳ ಚಮತ್ಕಾರ ಎಂದೆನಿಸದೆ, ದಾಂಪತ್ಯದ ಬುದ್ಧಿ ಭಾವಗಳ ಅನಾವರಣ ಎನಿಸುತ್ತದೆ. ಆದರ್ಶ ದಂಪತಿಗಳು ಮಾತ್ರ ಬದುಕಿನ ಆದರ್ಶಗಳನ್ನು ಸಾಹಿತ್ಯದಲ್ಲಿ ಪಡಮೂಡಿಸಬಹುದು. ಜೊತೆಗೂಡಿ ಹಾಡಿದ ವೈಯಕ್ತಿಕ ಅನುಭವದ ದಾಂಪತ್ಯ ಗೀತೆಗಳು ಕಾವ್ಯಗುಚ್ಛದಲ್ಲಿ ಕಾಣಬಹುದು. ದಂಪತಿಗಳು ಕೂಡಿ ಕಟ್ಟಿದ ಮಧುರ ಕಥೆಗಳು ಸಾಹಿತ್ಯದ ಕಥಾಗುಚ್ಛದಲ್ಲಿ ರಚನೆಗೊಳ್ಳಬಹುದು. ದಂಪತಿಗಳು ಇರುವರು ಸಾಹಿತಿಗಳಾದಾಗ ಬದುಕಿಗೂ ಸಾಹಿತ್ಯಕ್ಕೂ ಅರ್ಥಪೂರ್ಣತೆ ಒದಗಿ ಬರುತ್ತದೆ. ಅಂತಹ ಸಾಹಿತ್ಯ ದಂಪತಿಗಳನ್ನು ನಿಮಗೆ ಪರಿಚಯಿಸುತ್ತಿದ್ದೇನೆ. ಕನ್ನಡ ಕಾವ್ಯಲೋಕದಲ್ಲಿ ಸಾಲು ಸಾಲು ಕಾವ್ಯ ಗುಚ್ಛಗಳನ್ನು ನೀಡಿದ ಸಮನ್ವಯ ಕವಿಯನ್ನು ಮತ್ತು ಅನುಭವಜನ್ಯ ಕಥಾಗುಚ್ಛಗಳನ್ನು ನೀಡಿದ ಕಥೆಗಾರ್ತಿಯನ್ನು, ಈ ಇಬ್ಬರ ದಾಂಪತ್ಯ ಪಯಣವನ್ನು ಇಂದು ಧ್ಯಾನಿಸುತ್ತಿದ್ದೇನೆ. ಕನ್ನಡದ ಪ್ರಖ್ಯಾತ ಕವಿಗಳಾದ ಚೆನ್ನವೀರ ಕಣ್ವಿಯವರು ಮತ್ತು ಖ್ಯಾತ ಕಥೆಗಾರ್ತಿ ಕವಿಪತ್ನಿ ಶಾಂತಾದೇವಿ ಕಣ್ವಿಯವರನ್ನು ಕುರಿತು ಒಂದಷ್ಟು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವೆ. ಶಾಂತಾದೇವಿ ಕಣ್ವಿಯವರದ್ದು ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಉನ್ನತ ಶಿಕ್ಷಣ ಹೊಂದಿರುವ ತುಂಬು ಮನೆತನ. ಇವರ ತಂದೆ ಸಿದ್ದಬಸಪ್ಪ ಗಿಡ್ನವರ್ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಿವೃತ್ತರಾದವರು. ಮನೆಯಲ್ಲಿ ಸಾಹಿತ್ಯದ ವಾತಾವರಣ. ಬಹಳಷ್ಟು ಜನ ಕನ್ನಡ ವಿದ್ವಾಂಸರು, ಸಾಹಿತಿಗಳು ಇವರ ಮನೆಗೆ ಬಂದು ಹೋಗುತ್ತಿದ್ದರು. ಕನ್ನಡ ಕೃತಿಗಳ ಓದು, ಚರ್ಚೆ, ಸಂವಾದಗಳು ಇವರ ಮನೆಯಲ್ಲಿ ಸದಾ ನಡೆದದ್ದುಂಟು. ಇಂತಹ ಮನೆಯಲ್ಲಿ ಶಾಂತಾದೇವಿಯವರು 1933 ವಿಜಾಪುರದಲ್ಲಿ ಜನಿಸಿದರು. ತಾಯಿ ಭಾಗೀರಥಿ ದೇವಿ. ಶಾಂತಾದೇವಿಯವರ ಪ್ರಾಥಮಿಕ ವಿದ್ಯಾಭ್ಯಾಸ ವಿಜಾಪುರದಲ್ಲಿ ಆದರೆ ಮಾಧ್ಯಮಿಕ ವಿದ್ಯಾಭ್ಯಾಸ ರೋಣ, ರಾಣೆಬೆನ್ನೂರು, ಬೈಲ್ಹೊಂಗಲಗಳಲ್ಲಿ ಆಯಿತು. ಬಾಲಕಿಯಾಗಿದ್ದಾಗಲೇ ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದ್ದರು. ರಂಜನಿ ಮಹಲು ಎಂಬ ಕಥೆಯನ್ನೂ ಬರೆದಿದ್ದರು. ತರುಣ ಕವಿ ಚೆನ್ನವೀರ ಕಣ್ವಿಯವರು ಶಾಂತಾದೇವಿಯವರ ಸಾಹಿತ್ಯದ ಅಭಿರುಚಿಯನ್ನು, ಸಾಹಿತ್ಯಿಕ ಹಿನ್ನೆಲೆಯನ್ನು ಗಮನಿಸಿ ಮದುವೆಯ ಪ್ರಸ್ತಾಪವನ್ನು ಇಡಲಾಯಿತು. 2 ವರ್ಷದ ನಂತರ ಮದುವೆಯೂ ಆಯಿತು. ಈ ಮಧ್ಯೆ ಕಣ್ವಿಯವರು ಬರೆಯುವ ಪತ್ರಗಳು ಕಾವ್ಯಮಯವಾಗಿದ್ದವು. ಶಾಂತಾದೇವಿಯವರ ಸಾಹಿತ್ಯ ಕೃಷಿಗೆ ಪ್ರೇರಣೆಯನ್ನು ಒದಗಿಸಿದವು. ಸಾಹಿತ್ಯ ದಂಪತಿಗಳ ಬುದ್ಧಿ ಭಾವಗಳ ಸಮ್ಮಿಲನ ಎಂದರೆ ಇದೇ ಅಲ್ಲವೇ? ಜಿ. ಬಿ. ಜೋಶಿಯವರ ಮನೋಹರ ಗ್ರಂಥಮಾಲೆಯ ನಡೆದು ಬಂದ ದಾರಿ ಸಂಪುಟಕ್ಕಾಗಿ ಕೀರ್ತಿನಾಥ್ ಕುರ್ತಕೋಟಿಯವರು ಶಾಂತಾದೇವಿಯವರನ್ನು ಕಥೆ ಬರೆದುಕೊಡಬೇಕೆಂದು ಕೇಳಿದ್ದರಂತೆ. ಮಂಜು ಕರಗಿತು ಎಂಬ ಮನೋಜ್ಞ ಕಥೆ ಬರೆದು ಕಳಿಸಿದ್ದರಂತೆ. ಪ್ರಕಟವಾದಾಗ ಶಾಂತಾದೇವಿಯವರ ಸಂತೋಷಕ್ಕೆ ಪಾರವೇ ಇಲ್ಲ. ಇದು ಅವರ ಪ್ರಥಮ ಕಥೆ. ಈ ಕಥೆ ಹಿಂದಿ ಭಾಷೆಗೂ ಅನುವಾದಗೊಂಡಿತು. ಹೀಗೆ ಪ್ರಥಮ ಹೆಜ್ಜೆಯಲ್ಲಿಯೇ ಅವರ ವಿಶಾಲ ವ್ಯಾಪ್ತಿ ಹರಡಿತ್ತು. ಸಾಮಾನ್ಯ ಮಹಿಳೆಯರ ಬದುಕನ್ನು ಕಥೆಗಳಲ್ಲಿ ಅನಾವರಣಗೊಳಿಸುತ್ತಾ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಹಿಡಿದಿಟ್ಟವರು ಶಾಂತಾದೇವಿ ಕಣ್ವಿಯವರು. ಶಾಂತಾದೇವಿಯವರ ಮೊದಲ ಕಥಾ ಸಂಕಲನ ಸಂಜೆ ಮಲ್ಲಿಗೆ 1967ರಲ್ಲಿ ಪ್ರಕಟವಾಯಿತು. ಆಮೇಲೆ ಬಯಲು ಆಲಯ, ಮರುವಿಚಾರ, ಜಾತ್ರೆ ಮುಗಿದಿತ್ತು, ಕಳಚಿ ಬಿದ್ದ ಪೈಜಣ, ನಿಲಿಮಾ ತೀರ, ಗಾಂಧಿ ಮಗಳು ಹಾಗೂ ಈಚಿನ ಕಥೆಗಳು ಮುಂತಾದ ಸಾಲು ಸಾಲು ಕಥಾ ಸಂಕಲನಗಳು ಹೊರಬಂದವು. ಸಮಗ್ರ ಕಥೆಗಳು ಕಥಾಮಂಜರಿ ಹಾಗೂ ಇನ್ನೊಂದು ಸಂಪುಟ, 2 ಸಂಪುಟಗಳಲ್ಲಿ ಪ್ರಕಟಗೊಂಡವು. ಕನ್ನಡ ಸಾಹಿತ್ಯ ಲೋಕದ ಸೂಕ್ಷ್ಮ ಸಂವೇದನಾಶೀಲ ಲೇಖನಗಳಿಂದ ಅಸ್ಮಿತೆ ಕಾಯ್ದುಕೊಂಡವರು. ಬಾಲ್ಯದಿಂದಲೇ ಸಾಹಿತ್ಯ
ಸಂಗೀತ ಸಾಂಸ್ಕೃತಿಕ ಮನಸ್ಸಿನವರಾಗಿದ್ದ ಶಾಂತಾದೇವಿ ಕಣಿವೆಯವರು ಧಾರವಾಡದ ಆಕಾಶವಾಣಿಯಲ್ಲಿ ಅವರ ಕಥೆ, ರೂಪಕ, ಕಿರುನಾಟಕ, ಹಾಸ್ಯ ಕಥೆಗಳು ಪ್ರಸಾರಗೊಂಡವು. ಜೊತೆಗೆ ಹರಟೆಗಳ ಸಂಕಲನವಾದ ಅಜಗಜಾಂತರ ಪ್ರಕಟವಾಯಿತು. ಶರಣ ಸಂಸ್ಕೃತಿಯನ್ನು ಅಳವಡಿಸಿಕೊಂಡ ಶಾಂತಾದೇವಿಯವರು ನಿಜಗುಣ ಶಿವಯೋಗಿ ಮಕ್ಕಳ ಪುಸ್ತಕವಾಗಿ ಪ್ರಕಟಗೊಂಡಿತು. ಶಾಂತಾದೇವಿಯವರ ಬಯಲು ಆಲಯ ಕಥಾ ಸಂಕಲನಕ್ಕೆ ಸಾಹಿತ್ಯ ಅಕಾಡೆಮಿ ಬಹುಮಾನ ಲಭಿಸಿತು. ನಂತರ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪುರಸ್ಕಾರವೂ ಒಳಗೊಂಡಂತೆ ಅನೇಕ ಗೌರವಗಳು ಸಂದಿದ್ದವು. ಅವರ ಹಲವಾರು ಕಥೆಗಳು ಹಿಂದಿ, ಇಂಗ್ಲಿಷ್, ತಮಿಳು, ತೆಲುಗು, ಒಡಿಯಾ, ಪಂಜಾಬಿ ಭಾಷೆಗೆ ಅನುವಾದಗೊಂಡವು. ಮಯೂರ ಪತ್ರಿಕೆಯಲ್ಲಿ ಕವಿ ಕಂಡ ಪತ್ನಿಯರು ಮಾಲಿಕೆಯಲ್ಲಿ ಶಾಂತಾದೇವಿ ಕಣಿವೆಯವರು ವಿವರವಾಗಿ ಬರೆದದ್ದು ಪ್ರಕಟಗೊಂಡಿತ್ತು. ಆದರೆ ಆತ್ಮಚರಿತ್ರೆ ಬರೆಯಬೇಕು ಅನ್ನುವಷ್ಟರಲ್ಲಿಯೇ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದರು. ಶಾಂತಾದೇವಿ ಕಣಿವೆಯವರದ್ದು ಶಾಂತ ಸ್ವಭಾವ, ದಿಟ್ಟ ನಿಲುವು. ಅವರ ನೆನಪಿನಾರ್ಥವಾಗಿ ಅವರ ಕುಟುಂಬ ಹಾಗೂ ಸಾಹಿತಿಗಳು ಸಂಜೆ ಮಲ್ಲಿಗೆ ಎಂಬ ಸ್ಮೃತಿ ಗ್ರಂಥ ಹೊರತಂದಿದ್ದಾರೆ. ನಾಡಿನ ಹಿರಿಯ ಕವಿ ಚೆನ್ನವೀರ ಕಣಿವೆಯವರಿಗೆ ಶಾಂತಾದೇವಿಯವರು ಬದುಕಿನಲ್ಲಿ ನೆರಳಾಗಿದ್ದರು. ಸಾಹಿತ್ಯದಲ್ಲಿ ಕವಿಯನ್ನು ಹಿಂಬಾಲಿಸದೆ ಕಥಾ ಪ್ರಪಂಚದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು. ಶಾಂತಾದೇವಿಯವರು 6 ದಶಕಕ್ಕೂ ಹೆಚ್ಚು ಕಾಲ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು. ಅವರ 8 ಕಥಾ ಸಂಕಲನಗಳು ಅಸಂಖ್ಯ ಕನ್ನಡಿಗರ ಹೃದಯ ತಟ್ಟಿವೆ. ಅವರ ಸಾಹಿತ್ಯ ಪಯಣವನ್ನು ಗುರುತಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಿ. ಸರೋಜಾದೇವಿ ಪ್ರಶಸ್ತಿ, ಇಟಿವಿಯವರು ಗೌರವಿಸಿದ ಪರಿಪೂರ್ಣ ಮಹಿಳೆ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಸಂದಿದೆ. ಶಾಂತಾದೇವಿಯವರು ಪ್ರಚಾರ ಪ್ರಿಯರಲ್ಲ. ಶಾಂತ ಸ್ವಭಾವದಿಂದ ಸಾಹಿತ್ಯ ಕೃಷಿ ಮಾಡಿದಂಥ ದಿಟ್ಟ ಮಹಿಳೆ. ಶಾಂತಾದೇವಿಯವರ ಸಾಹಿತ್ಯ ಕೃಷಿಯ ಬಗ್ಗೆ ಹಲವು ವಿಚಾರ ಸಂಕಿರಣಗಳು ನಡೆದಿವೆ, ಕೃತಿಗಳು ಪ್ರಕಟವಾಗಿವೆ. ಒಣಗಬಾರದ ಒಡಲ ಚಿಲುಮೆ ಎಂಬ ವಿಮರ್ಶೆಯ ಕೃತಿಯಲ್ಲಿ 56 ವಿಮರ್ಶಕರು ಅವರ ಕಥೆಗಳ ವಿಮರ್ಶೆಯನ್ನು ಮಾಡಿದ್ದಾರೆ. ಚಿಕ್ಕಂದಿನಿಂದಲೂ ಚಿಕಿತ್ಸಕ ಬುದ್ಧಿ, ವಾಸ್ತವವಾದಿಯಾಗಿದ್ದರು ಶಾಂತಾದೇವಿಯವರು. ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಂಡವರಾಗಿದ್ದರು. ಮನೆಯಲ್ಲೇ ಸರಳ ವಿವಾಹಕ್ಕೆ ಮಾನ್ಯತೆ ಕೊಡುತ್ತಿದ್ದರು. ಅತ್ಯಂತ ಸರಳ, ಸಹಜ, ಸಜ್ಜನಿಕೆಯ ಸಹೃದಯಿಯಾದ ಶಾಂತಾದೇವಿಯವರು 60ರ ದಶಕದಿಂದ ಸುಧಾ, ಕಸ್ತೂರಿ, ತರಂಗ, ಮಯೂರ, ವಿವಿಧ ದೀಪಾವಳಿ ವಿಶೇಷಾಂಕಗಳಲ್ಲಿ ಶಾಂತಾದೇವಿಯವರ ಕಥೆಗಳು ಪ್ರಕಟವಾಗುತ್ತಿದ್ದವು. ಕನ್ನಡದ ಸಮನ್ವಯ ಕವಿ ಎಂದು ಹೆಸರಾದ ಸುನೀತಗಳ ಸಾಮ್ರಾಟ ಎಂದು ಪ್ರಸಿದ್ಧಿ ಪಡೆದ ಹೊಸಗನ್ನಡ ಕಾವ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಚೆನ್ನವೀರ ಕಣಿವೆಯವರು ಗದಗ ಜಿಲ್ಲೆಯ ಹೊಂಬಳ ಗ್ರಾಮದಲ್ಲಿ 1928ರಲ್ಲಿ ಜನಿಸಿದರು. ತಂದೆ ಸಕ್ರಪ್ಪ. ಅವರು ಶಿಕ್ಷಕರಾಗಿದ್ದರು. ತಾಯಿ ಪಾರ್ವತವ್ವ. ಧಾರವಾಡದಲ್ಲಿ ಕಾಲೇಜು ಶಿಕ್ಷಣದವರೆಗೂ ವಿದ್ಯಾಭ್ಯಾಸ ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪೂರೈಸಿ ಅದೇ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ವಿಭಾಗದ ಕಾರ್ಯದರ್ಶಿಯಾಗಿ, ನಿರ್ದೇಶಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಜೀವನ ನಡೆಸುತ್ತಿದ್ದಾರೆ. ಕುವೆಂಪು, ಬೇಂದ್ರೆ, ಪೋತೀನ, ಮಧುರಚನ್ನ ಮುಂತಾದ ನವೋದಯ ಕವಿಗಳ ನಡುಹಗಲ ಕಾಲದಲ್ಲಿ ಕಾವ್ಯ ರಚನೆಗೆ ತೊಡಗಿಕೊಂಡ ಕಣಿವೆಯವರು ನವೋದಯ ಕಾವ್ಯಧರ್ಮದಂತೆ ರಮ್ಯ ಮನೋಧರ್ಮ, ಆದರ್ಶಪ್ರಿಯತೆ, ವ್ಯಕ್ತಿತ್ವ ನಿರ್ಮಾಣದ ಹಂಬಲವುಳ್ಳ ಕವಿತೆಗಳನ್ನೇ ಬರೆಯಹತ್ತಿದರು. 1949ರಲ್ಲಿ ಪ್ರಕಟವಾದ ಕಾವ್ಯಾಕ್ಷಿ ಮತ್ತು ಭಾವಜೀವಿ ಕವನ ಸಂಕಲನಗಳಲ್ಲಿ ನವೋದಯ ಜಾಡು ಹಿಡಿದ ಕವನಗಳನ್ನು ಗುರುತಿಸಬಹುದು. ಮುಂದೆ ಆಕಾಶಬುಟ್ಟಿ ಎಂಬ ಅವರ 3ನೆಯ ಕವನ ಸಂಕಲನದಲ್ಲಿ ಅವರ ಕಾವ್ಯಾಸಕ್ತಿ ವಿಸ್ತಾರಗೊಂಡು ಸಾಮಾಜಿಕತೆಯತ್ತ ವಾಲಿರುವ ಸೂಚನೆಗಳು ದಟ್ಟವಾಗಿವೆ. ಸಮಾಜದ ಗುಣದೋಷಗಳನ್ನು ವ್ಯಗ್ರವಾಗಿ ಟೀಕಿಸುತ್ತಾ ವ್ಯಂಗ್ಯದ ಧಾಟಿಯಲ್ಲಿ ಕಾವ್ಯರಚನೆಗೆ ತೊಡಗಿದ್ದಾರೆ. ಮುಂದೆ ಬಸವರಾಜ ಕಟ್ಟಿಮನಿ, ನಿರಂಜನ್, ಎಕ್ಕುಂಡಿ ಮೊದಲಾದ ಪ್ರಗತಿಶೀಲ ಸಾಹಿತ್ಯ ಚಳುವಳಿಯ ನೇತಾರರ ಸ್ನೇಹ ಸಂಪರ್ಕದಿಂದ ಮತ್ತು ಪ್ರಭಾವದಿಂದ ಕಣಿವೆಯವರ ಕಾವ್ಯದಲ್ಲಿ ಸಾಮಾಜಿಕ ಪ್ರಜ್ಞೆ ಇನ್ನಿಲ್ಲದಂತೆ ನುಗ್ಗಿ ನೂರ್ಮಡಿಗೊಂಡಿದೆ. ನಂತರ ಬಂದ ಮಣ್ಣಿನ ಮೆರವಣಿಗೆ,
ಕಾವ್ಯಗುಚ್ಛವನ್ನು ಓದುವಾಗ ನಿಸರ್ಗ ಪ್ರಿಯತೆಗಿಂತ ಸಾಮಾಜಿಕ ವಿಡಂಬನೆಯ ಕವನಗಳೇ ಹೆಚ್ಚಾಗಿರುವುದು ಕಂಡುಬರುತ್ತದೆ. ಆದರೆ ಕವನಗಳಲ್ಲಿ ಇರುವ ಸಾರ್ವಕಾಲಿಕ ವಸ್ತು ವಿಶೇಷಗಳು ಕಣ್ವಿಯವರ ಅನುಭವದ ನೆಲೆಯಲ್ಲೇ ಆಳವಾಗಿ ಶೋಧಿಸಿ ಬರೆದಂತೆ ಕಂಡುಬರುತ್ತದೆ. ಈ ಹಿನ್ನೆಲೆಯಲ್ಲಿ ಅವರ ನೆಲಮುಗಿಲು, ಶಿಶು ಕಂಡ ಕನಸು, ಕಾಲ ನಿಲ್ಲುವುದಿಲ್ಲ ಮುಂತಾದ ಕವನ ಸಂಕಲನಗಳಲ್ಲಿ ನೋಡಬಹುದು. ವಿಶೇಷವಾಗಿ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯಲ್ಲಿ ಕಾಲದೊಂದಿಗೆ ಸಾಗಿ ಬಂದ ಮನುಷ್ಯನ ಗತಿಶೀಲವಾದ ಬದುಕಿನ ಹೋರಾಟದ ಅಭಿವ್ಯಕ್ತಿ ಅಥವಾ ನಾಗರಿಕತೆಯ ಇತಿಹಾಸವನ್ನೇ ನೋಡಬಹುದು. ಅವರ ಅಪರಾವತಾರ ಕವಿತೆ ರಾಜಕೀಯ ಭ್ರಷ್ಟಾಚಾರದ ಬಗ್ಗೆ ಕಠೋರ ವ್ಯಂಗ್ಯ ವಿಡಂಬನೆ ಕಂಡುಬರುತ್ತದೆ. ಸುನೀತ ಕಾವ್ಯಬಂಧ ಕಣ್ವಿಯವರನ್ನು ಕಾವ್ಯರಚನೆಯ ಉದ್ದಕ್ಕೂ ಆಕರ್ಷಿಸುತ್ತಾ ಬಂದಿದೆ. ತಮ್ಮ ತತ್ವಜ್ಞಾನವನ್ನು, ಜೀವ ಭರವಸೆಗಳನ್ನು ಸುನೀತದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕಣ್ವಿಯವರ ಕಾವ್ಯ ಲೇಖನಿಗೆ ವಿಶ್ರಾಂತಿ ಎಂಬುದಿಲ್ಲ. ಮಧುಚಂದ್ರ, ದೀಪಧಾರಿ, ನೆಲಮುಗಿಲು, ಎರಡು ದಡ, ನಗರದಲ್ಲಿ ನೆರಳು, ಜೀವಧ್ವನಿ, ಕಾರ್ತಿಕದ ಮೋಡ, ಜೀನಿಯಾ, ಹೊಂಬೆಳಕು, ಶಿಶಿರದಲ್ಲಿ ಬಂದ ಸ್ನೇಹಿತ, ಚಿರಂತನ ದಾಹ, ಹೂ ಹೊರಳುವವು ಸೂರ್ಯನ ಕಡೆಗೆ, ಬರೆದು ತೀರದ ಬದುಕು ಹೀಗೆ ಸಾಲು ಸಾಲು ಕಾವ್ಯಗುಚ್ಛಗಳನ್ನು ಕನ್ನಡಮ್ಮನ ಮಡಿಲಿಗೆ ಅರ್ಪಿಸಿದವರು ಚೆನ್ನವೀರ ಕಣ್ವಿಯವರು. ಕಣ್ವಿ ಸಮಗ್ರ ಕಾವ್ಯವೂ ಸಹ ಪ್ರಕಟಣೆಗೊಂಡಿದೆ. ಮಕ್ಕಳ ಮನೋಲೋಕವನ್ನು ಚೆನ್ನಾಗಿ ಅರಿತ ಕಣ್ವಿಯವರು ಹಕ್ಕಿಬುಕ್ಕ ಮತ್ತು ಚಿಣ್ಣರ ಲೋಕವ ತೆರೆಯೋಣ ಎಂಬ ಮಕ್ಕಳ ಕವಿತಾ ಸಂಗ್ರಹದ ಮೂಲಕ ಬಾಲಮನಸ್ಸನ್ನು ಮನೋವಿಕಾಸವಾಗುವ ಕವಿತೆಗಳನ್ನು ಬರೆದಿದ್ದಾರೆ. ಕಣ್ವಿ ಚುಟುಕುಗಳು ಎಂಬ ಸಂಗ್ರಹವು ಕಣ್ವಿಯವರ ಹನಿಗವಿತೆಗಳನ್ನು ಹನಿ ಹನಿಯಾದ ಜೇನಿನಂತೆ ಸವಿಯಬಹುದಾಗಿದೆ. ಕಾವ್ಯ ರಚನೆಯ ಜೊತೆಗೆ ಕಣ್ವಿಯವರಿಗೆ ಇದ್ದ ಮತ್ತೊಂದು ಆಸಕ್ತಿ ಎಂದರೆ ಸಾಹಿತ್ಯ ವಿಮರ್ಶೆ. ಹೊಸ ದೃಷ್ಟಿಕೋನದಿಂದ ನವಿರಾದ ಚಿಂತನೆಗಳೊಂದಿಗೆ ಸಾಹಿತ್ಯ ವಿಮರ್ಶೆಯನ್ನು ಆಪ್ತವಾಗಿ ಮಾಡಿದವರು. ಸಾಹಿತ್ಯ ಚಿಂತನೆ, ಕಾವ್ಯಾನುಸಂಧಾನ, ಸಮಾಹಿತ, ಮಧುರಚನ್ನ, ಸಮತೋಲನ, ವಚನತರಂಗ, ಸದ್ಭಾವ ಮುಂತಾದ ವಿಮರ್ಶಾ ಕೃತಿಗಳು ಪ್ರಕಟಣೆಗೊಂಡಿವೆ. ನವೋದಯ ಮತ್ತು ಪ್ರಗತಿಶೀಲ ಕಾವ್ಯ ಪರಂಪರೆಯ ಚಿಂತನಾ ಕ್ರಮಗಳನ್ನು ತಮ್ಮ ವೈಯಕ್ತಿಕ ಅನುಭವದ ಮೂಸೆಯಲ್ಲೇ ಕಾವ್ಯ ವಿಮರ್ಶೆಯನ್ನು ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಸಂಪಾದನಾ ಕ್ಷೇತ್ರದಲ್ಲಿಯೂ ಕಣ್ವಿಯವರು ಮಹತ್ವದ ಕೆಲಸವನ್ನು ಮಾಡಿದ್ದಾರೆ. ಕನ್ನಡದ ಕಾಲು ಶತಮಾನ ಕವಿತೆಗಳು, 1980, ಸಿದ್ಧಿವಿನಾಯಕ ಮೋದಕ ಮುಂತಾದ ಸಂಪಾದನಾ ಕೃತಿಗಳು ಪ್ರಕಟಣೆಗೊಂಡಿವೆ. ಇತರರೊಂದಿಗೆ ಸೇರಿ ಕೆಲವು ಸಂಪಾದನೆಗಳನ್ನು ಹೊರತಂದಿದ್ದಾರೆ. ಸುವರ್ಣ ಸಂಪುಟ, ರತ್ನ ಸಂಪುಟ, ಆಧುನಿಕ ಕನ್ನಡ ಕಾವ್ಯ, ದಶವಾರ್ಷಿಕ ಕವಿತೆಗಳು, 2 ದಶಕದ ಕವಿತೆ, ನವಿಲೂರು ಮನೆಯಿಂದ, ನವ್ಯಧ್ವನಿ, ನೈವೇದ್ಯ, ನಮ್ಮೆಲ್ಲರ ನೆಹರು ಮುಂತಾದ ಬೃಹತ್ ಸಂಪಾದನಾ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡದ ಸಾಹಿತ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಹಾಸನದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡ ಕಣ್ವಿಯವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಪಂಪ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಎಸ್.ಆರ್. ಪಾಟೀಲ್ ಪ್ರತಿಷ್ಠಾನ ಪ್ರಶಸ್ತಿ, ಸಂಸ್ಕೃತಿ ಪ್ರಸಾರ ಶಾಖೆಯಿಂದ ಬಹುಮಾನ, ನೃಪತುಂಗ ಪ್ರಶಸ್ತಿ, ಬಸವಗುರು ಕಾರುಣ್ಯ ಪ್ರಶಸ್ತಿ, ಕರ್ನಾಟಕ ಕವಿರತ್ನ ಪ್ರಶಸ್ತಿ, ಅ.ನ.ಕೃ ಪ್ರಶಸ್ತಿ ಹೀಗೆ ಪ್ರಶಸ್ತಿ ಪುರಸ್ಕಾರಗಳು ಕಣ್ವಿಯವರಿಗೆ ಸಂದಿರುವುದು ಹೆಮ್ಮೆಯ ವಿಷಯ. ಕರ್ನಾಟಕ ಸರ್ಕಾರವು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕನ್ನಡ ಸಾರಸ್ವತ ಲೋಕವು ಚೆಂಬೆಳಕು ಎಂಬ ಕಣ್ವಿಯವರ ಅಭಿನಂದನಾ ಗ್ರಂಥವನ್ನು ಹೊರತಂದಿದೆ. ಆಳ್ವಾಸ್ ನುಡಿಸಿರಿ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಸಾಹಿತ್ಯದಲ್ಲಿ ಸಮನ್ವಯ ಕವಿ ಎಂದು ಪ್ರಸಿದ್ಧರಾದ ಕಣ್ವಿಯವರು ಬದುಕಿನಲ್ಲೂ ಸಮರಸದ ಸಮನ್ವಯವನ್ನು ಸಾಧಿಸಿದವರು. ಸಾಹಿತ್ಯದ ಅಭಿರುಚಿಯನ್ನು ಹೊಂದಿದ ಪತ್ನಿಯೊಂದಿಗೆ ಸಾಹಿತ್ಯಯಾನ ಮಾಡಿದವರು.
ಕತೆಗಾರ್ತಿ ಶಾಂತಾದೇವಿಯವರನ್ನು ಕೈ ಹಿಡಿದವರು. ಭಾದ್ರಪದ ಮಾಸದಲ್ಲಿ ರೈತರು ಮಾಡುವ ಸುಗ್ಗಿಯ ಸಂಭ್ರಮವನ್ನು ಕವನಕ್ಕಿಳಿಸಿದ ಕಣ್ವಿಯವರ ಕವನವನ್ನು ಕೇಳೋಣ ಬನ್ನಿ. ಭಾದ್ರಪದದ ಬಯಲು ಸೀಮೆ ಈ ಕವಿತೆಯನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ, ಕುವೆಂಪು ಒಂದು ಜೊತೆಗೆ ಮಲೆನಾಡಿನ ಒಂದು ದೃಶ್ಯ ಬಂದುಬಿಡ್ತದೆ. ಆದರೆ ಬಯಲು ಸೀಮೆಯ ಚೆಲುವಿನ ಬಗ್ಗೆಯೂ ಕೂಡ ಬರೆದಂಥ ಒಂದು ಅಪರೂಪದ ಕವಿತೆ ಇದು ಭಾದ್ರಪದದ ಬಯಲು ಸೀಮೆ. ಈ ಭಾದ್ರಪದ ಅಂದರೆ ಏನು ಅಂತ ಅನೇಕರಿಗೆ ಕೇಳಬಹುದು, ಯಾಕಂದರೆ ನಮ್ಮ ಸಂಸ್ಕೃತಿಯ ಪರಿಚಯ ಇಲ್ಲದಂಥವ್ರು. ಇದು ಸೆಪ್ಟೆಂಬರ್ ಕೊನೆ ಮತ್ತು ಅಕ್ಟೋಬರದ ಪ್ರಾರಂಭದಲ್ಲಿ ಬರ್ತಕ್ಕಂಥ ಭಾದ್ರಪದ ಮಾಸ. ಅದು ನಮ್ಮ ಬಯಲು ಸೀಮೆಯ ಒಕ್ಕಲಿಗರಿಗೆ ಒಂದು ಸುಗ್ಗಿ ಕಾಲ. ಅದರ ಒಂದು ಚಿತ್ರ ಇದೆ. ಭಾದ್ರಪದದ ಬಯಲು ಸೀಮೆ 1932ರಲ್ಲಿ ಬರೆದದ್ದು, ಪಕ್ಷಿಕಾಶಿ ಕವನ ಸಂಗ್ರಹದಲ್ಲಿ ಬಂದಿದೆ. ನಾನು ನಾಯಿ ಮೆಟ್ಟು ಕೊಡೆ 4 ತಿರುಗಾಟಕ್ಕೆ. ನಾನು ನಾಯಿ ಮೆಟ್ಟು ಕೊಡೆ 4 ತಿರುಗಾಟಕ್ಕೆ, ಹೊರಟೆ ಒಂದು ನಸುಕು ಬಿಡೆ ಬೆಳಗು ಹಿರಿಯ ನೋಟಕ್ಕೆ. ಬಾನು ಭುವಿ ಮುಗಿಲು ರವಿ ಹೊರಟರೊಡನೆ ನಮ್ಮ ಒಡನೆ ರಸದೌತಣ ಉದೂಟಕ್ಕೆ. ಸಹ್ಯಾದ್ರಿಯ ಪ್ರಕೃತಿ ಭಾಮೆ ಸೌಂದರ್ಯ ಪರಾಕ್ರಮಿ. ಸಹ್ಯಾದ್ರಿಯ ಪ್ರಕೃತಿ ಭಾಮೆ ಸೌಂದರ್ಯ ಪರಾಕ್ರಮಿ. ಭಾದ್ರಪದದ ಬಯಲು ಸೀಮೆ ರಮ್ಯತೆಯಲ್ಲಿ ಸಂಯಮಿ. ಅಡವಿ ಹುಚ್ಚು ಬೆಟ್ಟ ಕೆಚ್ಚು ಇಲ್ಲದದಕ್ಕೆ ಮಿತಿಯ ಮೆಚ್ಚು. ಸೊಬಗಿನೊಳು ಸಂಯಮಿ. ಸೊಬಗಿನೊಳು ಸಂಯಮಿ. ಹಳದಿ ಹೊನಲು ಹರಿದು ಹೋಯಿತು ಮತ್ತೆ ಕೆಂಪಿನ ಉಕುಳಿ. ಮದುವೆಯಾಯಿತು ಹೊಸಗೆಯಾಯಿತು ಉಷೆಗೆ ಮೂಡು ಬಾನಲ್ಲಿ. ಕಂಪಿನುಸಿರ ನೆಸೆಯೇ ಬಿಸಿಲು ಕಂಪಿನುಸಿರ ನೆಸೆಯೇ ಸುಸಿಲು. ಹುಟ್ಟಿ ಬಂತು ಹಸುಳೆ ಬಿಸಿಲು ಹಬ್ಬವಾಯಿತು ಹೊಲದಲ್ಲಿ. ಗುಬ್ಬಳಿಸಿದು ವೆನಿತು ಚೌರೆ ಮರದ ಸೊಪ್ಪಿನೊಡಲಲ್ಲಿ. ಕಿವಿಯ ದೋಣಿ ಆಯಿತು ಬೇರೆ ಹಕ್ಕಿದನಿಯ ಕಡಲಲ್ಲಿ. ಮೆಯ್ಯ ತೋರೆ ಹೊನ್ನ ಹೊತ್ತು ಪಡುವ ನೆಡೆಗೆ ನೀಳವಾಯಿತು ನೆರಳು ಮರದ ಬುಡದಲ್ಲಿ. ಜೋಳದ ಬೆಳೆ ಕೊಯ್ಯಲಾಯಿತು ಬಣಬೆಯಾಯಿತು ಹೊಲದಲ್ಲಿ. ನೆತ್ತರರ್ಧ ಸೇರುವೆಯಾಯಿತು ಒಕ್ಕಲಿಗನ ಬಲದಲ್ಲಿ. ಹುರುಳಿ ರಾಗಿ ಹರಳು ತೊಗರಿ ಹಸುರ ಬೀಸು ತಿಹವು ಚಿಗುರಿ ಮತ್ತೆ ಮತ್ತೆ ನೆಲದಲ್ಲಿ. ಮತ್ತೆ ಉತ್ತ ನೆಲದಲ್ಲಿ ಕಣಿವೆಗಿಳಿದು ಬೋರೆಗೇರಿ ಜೀನ್ಗನಸಿನ ಪಾಲುಳು. ನಿಲ್ಲುತ್ತೊಮ್ಮೆ ನಡೆಯುತ್ತೊಮ್ಮೆ ಕಣ್ಣಾಲೆಗೆ ತೇಲಲು. ಕಬ್ಬಿಗ ನೆದೆಯ ಕಬ್ಬಿಣ ಗಾಣ ಕಬ್ಬು ಅದಕ್ಕೆ ಜಗತ್ಪ್ರಾಣ. ಕಬ್ಬವೇ ರಸವಾಗಲು. ಮಲೆಯ ಹೆಣ್ಣೋ ಬಯಲ ಹೆಣ್ಣೋ ಒಲುಮೆ ಇದ್ದರೆದೆಯಲ್ಲಿ. ಎಲ್ಲ ಚೆನ್ನು ಎಲ್ಲ ಹೊನ್ನು ಭೇದ ವಿಹುದೆ ಬೆದೆಯಲಿ. ಮಲೆಯ ನೆಲವೋ ಬಯಲ ಹೊಲವೋ ಬೇರೆದೇನು ಆದರೇನು. ಅಮೃತವಿರದೆ ಸೊದೆಯಲಿ ಅಮೃತವಿರದೆ ಸೊದೆಯಲಿ. ನಮಸ್ಕಾರ. ಯುಗಕ್ಕೂ ಉರುಳುವ ಜಗದ ರಥದ ಗಾಲಿಯು ಹಂಬಲಗಳನ್ನು ಹಣ್ಣಾಗಿಸಲಿ ಎಂದು ಬರೆದ ಕಣ್ವಿಯವರ ಕವನವು ಬಸವಲಿಂಗಯ್ಯ ಹಿರೇಮಠ್ ಅವರ ಸುಮಧುರ ಕಂಠದಿಂದ ಹೊರಹೊಮ್ಮಿದ್ದು ಹೀಗೆ. ಹಣವಿಲ್ಲದೆ ಮಿಡಿದೆವು ಕುರಿಯಿಲ್ಲದೆ ಹೆಸರಿಲ್ಲದೆ ಕಸುಕಿಗೆ ಬಾಯ್ದೆರೆದೆವು ಕಸುಕಿಗೆ ಬಾಯ್ದೆರೆದೆವು. ಯುಗ ಯುಗಕ್ಕೂ ಉರುಳುತ್ತಿರುವುದು ಜಗದ ರಥದ ಗಾಳಿ. ನಿನಗೆ ಬೇವು ನನಗೆ ಬೆಲ್ಲ ನವಯುಗಾದಿ ಗಾದೆಯು. ನಿನಗೆ ಬೇವು ನನಗೆ ಬೆಲ್ಲ ನವಯುಗಾದಿ ಗಾದೆಯು. ಕೂಡಿ ಕುಟ್ಟಿ ಸಹಿಯಲಿಲ್ಲ ಯುಗ ಯುಗಗಳ ಹಾಡಿದು. ದೂರ ದೂರ ಬೇರು ಚಾಚಿ ಕಂಗೆಟಿಸಿರು ಮನುಕುಲ. ಕಾಯಿ ಬೇರು ಕಾಯ
ಕಾಯಬೇಕು ಹಣ್ಣಾಗಲಿ ಹಂಬಲ ಹಣ್ಣಾಗಲಿ ಹಂಬಲ ಯುಗ ಯುಗಕ್ಕೂ ಉರುಳುತ್ತಿರುವುದು ಜಗದ ರಥದ ಗಾಳಿ ಶುಭ ಶುಭದ ಫಲವ ಹೊತ್ತು ಸೋಬನವಿದು ಬಂದಿದೆ ಶುಭ ಶುಭದ ಫಲವ ಹೊತ್ತು ಸೋಬನವಿದು ಬಂದಿದೆ ಇಳಿಸಿಕೊಳ್ಳಿ ತಲೆಯ ಭಾರ ಲಾಭ ಹಾನಿ ಮುರಿದಿದೆ ಯುಗ ಯುಗಕ್ಕೂ ಉರುಳುತ್ತಿರುವುದು ಜಗದ ರಥದ ಗಾಳಿ ಹಗಲು ಈರುಳು ಮರಳಿ ಮಸೆದು ಸಾಹಸ ಮೈತಾಳಿ ಯುಗ ಯುಗಕ್ಕೂ ಉರುಳುತ್ತಿರುವುದು ಜಗದ ರಥದ ಗಾಳಿ. ನನ್ನ ಹೆಸರು ಪೂರ್ವಿ ಬೆಟ್ಟೂರ್. ನಾನು ಚನ್ನವೀರ್ ಕಣ್ವಿ ಅಜ್ಜ ಅವರ ಹಾಡನ್ನು ಹಾಡುತ್ತಿದ್ದೇನೆ. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿಗೋಪುರ ಸುರಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಚೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾರುಕ್ಯ ಹೊಯ್ಸಳ ಬಲ್ಲಾಳ ಹಕ್ಕ ಬುಕ್ಕ ಕುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಹೇ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಲ ಮಲಕರೆ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆಯಾಯ ಸಿರಿ ಸಾರೋಜಯ ಧಾರಾನಗರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಹೇ ಭಾರತಿ ಅರಿವೇ ಗುರು ನುಡಿ ಜ್ಯೋತಿರ್ಲಿಂಗ ದೈವೇ ಧರ್ಮದ ಮೂಲ ತರಂಗ ವಿಶ್ವ ಭಾರತಿಗೆ ಕನ್ನಡದ ಆರತಿ ಮೊಳಗಲಿ ಮಂಗಳ ಜಯಬೇರಿ ಮೊಳಗಲಿ ಮಂಗಳ ಜಯಬೇರಿ ವಿಶ್ವ ವಿನೂತನ ವಿದ್ಯಾಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ. ಕೊಪ್ಪಳದ ಜನಪರ ಹೋರಾಟಗಾರರು ಬಂಡಾಯ ಕವಿಗಳೂ ಆದ ಅಲ್ಲಮಪ್ರಭು ಬೆಟದೂರ್ ಅವರು ಚನ್ನವೀರ ಕಣಿವೆಯವರ ಅಳೆಯಂದಿರು. ಕಣಿವೆಯವರ ಕವನವನ್ನು ಅಲ್ಲಮಪ್ರಭು ಬೆಟದೂರ್ ಅವರು ವಾಚಿಸಲಿದ್ದಾರೆ. ಬದುಕಿನಲ್ಲಿ ಚೆಂಬೆಳಕನ್ನು ತಂದ ಸಾಹಿತಿ ಪತ್ನಿಯನ್ನು ಕುರಿತು ಚನ್ನವೀರ ಕಣಿವೆಯವರು ರಚಿಸಿದ ಕವನವನ್ನು ಬೆಟದೂರ್ ಅವರು ವಾಚನ ಮಾಡಲಿದ್ದಾರೆ. ಜೀವ ಜೀವಾಳದಲ್ಲಿ ಕೂಡಿದವಳು ಸಣ್ಣ ಮನೆಯನ್ನು ತುಂಬಿ ನುಣ್ಣಗಿನ ದನಿಯಲ್ಲಿ ಬಣ್ಣವೇರಿದ ಹೆಣ್ಣು ಹಾಡುತ್ತಿಹಳು. ಕೈ ತುಂಬ ಹಸಿರು ಬಳೆ, ಹಣೆಗೆ ಕುಂಕುಮ ಚಂದ್ರ, ಜಡೆ ತುಂಬ ಮಲ್ಲಿಗೆಯ ಮುಡಿದಿರುವಳು. ಹೆಜ್ಜೆ ಹೆಜ್ಜೆಗಳಲ್ಲಿ ನವಿಲ ನಾಡಿಸುತ್ತಿಹಳು, ಮಾತು ಮಾತಿಗೆ ಮುತ್ತು ಸುರಿಸುವಳು. ಚೆಂಗುಲಾಬಿಯ ಚಲುವೆ ಚಂದುಟಿಯ ಅರೆತೆರೆದು ಉಸಿರುಸಿರಿಗೂ ಕಂಪ ಸೂಸುತ್ತಿಹಳು. ಹಾಲುಗಲ್ಲಿನ ಮೇಲೆ ಬೆಳದಿಂಗಳಿಳಿದಂತೆ ನಗೆಯ ಹೊಂಗೆಯದಗೆಯ ಮುಗದೆಯವಳು. ಮುಂಜಾವು ಉಷೆಯಂತೆ ಸಂಜೆ ಅಪ್ಸರೆಯಂತೆ ಕಣ್ಣು ಕಣ್ಣಿಗೆ ದೀಪ ಮಿನುಗಿಸುವವಳು. ನಲುಮೆ ದೋಳುಗಳಲ್ಲಿ ಒಲವು ಮಾತುಗಳಾಡಿ ಮುದ್ದಿಟ್ಟು ಮೂಲೋಕ ಮರೆಸಿದವಳು. ನಿದ್ದೆ ಬಂದವರಂತೆ ಎದೆಯಲ್ಲಿ ಹುದುಗಿರಲು ಕದ್ದು ನೋಡುವ ಆಶೆ ಹಚ್ಚಿದವಳು. ಅಳಲ ಕಂಬನಿ ಒರೆಸಿ ಸೊಗದ ಹೂಮಳೆ ಸುರಿಸಿ ಮೌನವಾಗಿಯೇ ಮನವ ಮಿಡಿಯುವವಳು. ನೆನೆಸಿದೊಡನೆಯ ಕನಸಿನಲ್ಲಿ ಕೋರೈಸುವಳು. ಜೀವ ಜೀವಾಳದಲ್ಲಿ ಕೂಡಿದವಳು, ಜೀವ ಜೀವಾಳದಲ್ಲಿ ಕೂಡಿದವಳು. ಲಾಲ್ ಬಹದ್ದೂರ್ ಶಾಸ್ತ್ರಿ. ನಮ್ಮ ಮಧ್ಯೆ ಇವನಿದ್ದನೆಂದರೆ ನಂಬುವೆಯ? ಎಷ್ಟು ಸಾದಾಸೀದ ಮನುಷ್ಯ, ಬಡತನದ ಪಲ್ಲಕ್ಕಿ ಹೊತ್ತು ಮೆರೆಸಿದ ಪ್ರಾಮಾಣಿಕತೆಯ. ಹೆಂಡತಿ ಮಕ್ಕಳಿಗೆ ಆಸ್ತಿ ಸಂಪಾದಿಸದ ಮನೆಯಿರದ ಪ್ರಧಾನಿ. ಇವನೆಂಥ ಭಾರತೀಯ? ಬಂದದ್ದು ಹಂಜಿಯ ಮಾಡಿ ರಾಟಿ ತಿರುಗಿಸಿದ. ಗದ್ದುಗೆಯ ನೇರಿದರೂ ಕಾಣಿಸಿಕೊಳ್ಳದ ಕಿರಿಯ. ಬಾಜಾ ಭಜಂತ್ರಿಯ ನಿಲ್ಲಿಸಿ ಸಹಜ ತಂತಿಯ ಮಿಡಿದ. ಎಲ್ಲರಿಗೂ ಕಿವಿಗೊಟ್ಟು ತನ್ನ ಒಳದನಿ ಮರೆಯ. ಮಹಾಪೂರವ ಧೀರ ತೆಪ್ಪದಲ್ಲಿ ದಾಟಿಸಿದ. ಮಾಯಿಸಿದ ಮೈಮೇಲೆ ಬಂದು ಬಿದ್ದವರ ಗಾಯ. ಯಾರಿಗೂ ಸಿಗದ ಬಿಳಿ ಪಾರವಾಳವ ಹಿಡಿದ. ಮಧ್ಯರಾತ್ರಿಯಲ್ಲಿಂತು ಕೊರೆದು ಮಿಂಚಿನ ಗೆರೆಯ ಮರೆಯಾದ. ದಡಕ್ಕೆ ಮುಟ್ಟಿಸಿದ
ಹೊತ್ತ ಹೊರೆಯ